41ನೇ IPL ಪಂದ್ಯದಲ್ಲಿ ಒಂದು ಅದ್ಭುತ ಬ್ಯಾಟಿಂಗ್ ಮುಂಬೈ ಇಂಡಿಯನ್ಸು. ಒಂದು ಎಡಗೈ ಬ್ಯಾಟ್ಸ್ಮನ್ಗಳು ಈ ಸಾರಿ ತ್ರಿವಳಿಗಳು 3 ಶತಕ ಹೊಡೆದಿದ್ದಾರೆ ಅಂತ ಹೇಳ್ತೀನಿ. ಅದರಲ್ಲೂ ವಿಶೇಷವಾಗಿ ರಿಕಲ್ಟನ್ ಅವರು ಮುಂಬೈ ಪರವಾಗಿ ಅತ್ಯಂತ ವೇಗದ IPL ಶತಕವನ್ನು ಪೂರೈಸ್ತಾರೆ. ಕೇವಲ 44 ಬಾಲ್. ಈ ಹಿಂದೆ ತಿಲಕ್ ವರ್ಮಾ ಮತ್ತು ಜಯಸೂರ್ಯ ಅವರು 45 ಬಾಲ್ ಈಕ್ವಲ್ ಬಾಲಲ್ಲೇ ಹೊಡೆದ ದಾಖಲೆ ಇತ್ತು. ಆ ದಾಖಲೆ ಮುರಿತಾರೆ. ಅವರು ಕೂಡ 123 ಅಜೇಯವಾಗಿ ಉಳಿತಾರೆ. ಅವ್ರದ್ದು ಅತಿ ಉತ್ಕೃಷ್ಟ ರನ್ ಅಂತ ಹೇಳ್ಬೇಕಾಗುತ್ತೆ, ಹೈಯೆಸ್ಟ್ ರನ್ನು. ಆಮೇಲೆ ಇನ್ನೊಂದು ಇತಿಹಾಸ, ಮುಂಬೈ ಪರವಾಗಿ ಹೈಯೆಸ್ಟ್ ಅತ್ಯಂತ ಕಡಿಮೆ ಬಾಲದ್ದು 3 ಜನ ಲೆಫ್ಟ್ ಹ್ಯಾಂಡರೇ ಇರ್ತಾರೆ. ಇದು ಸಲ ಈ IPL ಮುಂಬೈ ಪರವಾಗಿ ಹೊಡೆದಂಥ ಪ್ಲೇಯರ್ಗಳು ಲೆಫ್ಟ್ ಹ್ಯಾಂಡೇ 3 ಜನ. ಪೈಲಾದು ತಿಲಕ್ ವರ್ಮಾ, ಸೆಕೆಂಡ್ ಡಿಕಾಕು, ಇವತ್ತು ರಿಕಲ್ಟನು. ಅಲ್ಲಿ ಕಡಿಮೆ ಬಾಲಲ್ಲಿ ಫಸ್ಟು ರಿಕಲ್ಟನ್ನು, ಸೆಕೆಂಡು ತಿಲಕ್ ವರ್ಮಾ ಮತ್ತು ಜಯಸೂರ್ಯ ಇದ್ದಾರೆ ಅನ್ನೋ ಒಂದು ವಿಚಾರವನ್ನು ಹೇಳ್ಕೊಳುತ್ತಾ, ಇದು ಲಾಸ್ಟ್ SRH ಬಾಲರ್ ಅವರು 4 ಓವರಲ್ಲಿ ಕೇವಲ 34 ರನ್ ನೀಡಿರೋದ್ರಿಂದ 243. ಇದೇನೋ SRH ಅವರು ಚೇಸ್ ಮಾಡಿದರೆ ಇದು 2ನೇ ಅತ್ಯಂತ ಗರಿಷ್ಠ ರನ್ ಚೇಸ್ ಆಗುತ್ತೆ ಅಂತ ಹೇಳ್ತಾ, ಇದು ಏನೇ ಆಗಲಿ ಸೋಲು ಗೆಲುವು ಸೈಡ್ಗಿಟ್ಟು SRH ಬ್ಯಾಟಿಂಗ್ನ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಮಿನಿಮಮ್ 200 SRH ಹೊಡೆಯೋದ್ರಲ್ಲಿ ಸಂಶಯ ಇಲ್ಲ ಮಾತನ್ನು, ಭರವಸೆಯನ್ನು ನಾನು ಕೊಡ್ತಾ ಇದ್ದೀನಿ.